ಕ್ರಿಸ್ತ ಯೇಸುವಿನಲ್ಲಿ ನಿಮ್ಗೆಲ್ಲರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ನಾನು ಬಯಸುತ್ತೇನೆ. ಪ್ರಿಯರಾದ ದೇವ ಜನಾಂಗವೇ, ನೀವು ಪ್ರತಿದಿನ ವಾಕ್ಯವನ್ನು ಓದಬೇಕು, ಪ್ರತಿದಿನ ನೀವು ಪ್ರಾರ್ಥಿಸಬೇಕು ಎಂಬುದಾಗಿ ನಾನು ನಿಮ್ಮ ಬಳಿಯಲ್ಲಿ ಕೇಳಿಕೊಳ್ಳುತ್ತೇನೆ. ಪ್ರತಿಯೊಬ್ಬ ಕ್ರೈಸ್ತವರು, ಪ್ರತಿಯೊಬ್ಬ ವಿಶ್ವಾಸಿಗಳು, ದೇವರ ಸನ್ನಿಧಿಗೆ ಹೋಗುವಂತವರು ಪ್ರತಿಯೊಬ್ಬರು ನೀವು ಪ್ರತಿದಿನ ಪ್ರಾರ್ಥಿಸಿ ವಾಕ್ಯವನ್ನು ಓದಿ ಆ ದಿನ ನಿಮ್ಮ ಕೆಲಸವನ್ನು, ನಿಮ್ಮ ಪ್ರಯಾಣವನ್ನು, ನಿಮ್ಮ ವ್ಯಾಪಾರವನ್ನು, ನಿಮ್ಮ ಉದ್ಯೋಗವನ್ನು, ನಿಮ್ಮ ಕಾಲೇಜನ್ನು, ನಿಮ್ಮ ಶಾಲೆಯನ್ನು ಅಥವಾ ನಿಮ್ಮ ಕೆಲಸಗಳನ್ನು ನೀವು ಮುಂದುವರಿಸಬೇಕು ಎಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಇಂದಿನ ಕ್ರೈಸ್ತವರಾದಂತ ಅನೇಕರನ್ನು ನಾವು ನೋಡಬೇಕಾದಾಗ ಕೇವಲ ಅವರು ಭಾನುವಾರ ಮಾತ್ರ ಆರಾಧನೆ ಮಾಡಿ, ಭಾನುವಾರ ಮಾತ್ರ ಪ್ರಾರ್ಥನೆ ಮಾಡಿ, ಭಾನುವಾರ ಮಾತ್ರ ವಾಕ್ಯ ಓದಿ ಅಷ್ಟಕ್ಕೆ ಬಿಟ್ಟು ಬಿಡುತ್ತಾರೆ. ಮತ್ತೆ ನೆಕ್ಸ್ಟ್ ಒಂದು ಭಾನುವಾರ ಬಂದಾಗ ಮತ್ತೆ ಮುಂದುವರಿಸುವಂತ ಕ್ರೈಸ್ತವರಾಗಿ ಕಾಣ್ತಾರೆ. ಆದರೆ ಕ್ರೈಸ್ತನನ್ನು ನಂಬಿದ ನಾವುಗಳು, ದೀಕ್ಷಾಸ್ಥಾನ ಹೊಂದಿಕೊಂಡಿರ್ತಕ್ಕಂಥ ನಾವು ಹಾಗೆ ಇರಬಾರದು. ಪ್ರತಿದಿನ ನಾವು ಪ್ರಾರ್ಥಿಸಬೇಕು. ಪ್ರತಿದಿನ ಪ್ರಾರ್ಥಿಸೋದ್ರಿಂದ ನಮಗೇನು ಲಾಭ? ಪ್ರತಿದಿನ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೀವ. ಹಾಗಾದ್ರೆ ಪ್ರಾರ್ಥನೆಯಿಂದ ಏನೆಲ್ಲ ಹೊಂದಿಕೊಳ್ಳಬಹುದು ಎಂಬುದಾಗಿ ಅನೇಕ ವಿಷಯಗಳು ದೇವರು ಬೈಬಲಲ್ಲಿ ಬರೆಸಿಟ್ಟಿದ್ದಾನೆ. ಅದನ್ನು ಇಂದಿನ ದಿನಗಳಲ್ಲಿ ನಾವು ಧ್ಯಾನಿಸಬೇಕು, ಅದರಂತೆ ಪ್ರಾರ್ಥಿಸಬೇಕು. ಅಸಾಧ್ಯವಾದಂತ ಕಾರ್ಯಗಳನ್ನು ನಾವು ಸುಸಾಧ್ಯವಾಗಿ ಹೊಂದಿಕೊಳ್ಳಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆದರೆ ಇಂದಿನ ದಿನಗಳಲ್ಲಿ ನೀವು ನಿಮ್ಮ ಕುಟುಂಬದಲ್ಲಿ ಒಂದು ವೇಳೆ ಒಬ್ಬರೇ ನೀವು ದೇವರನ್ನು ನಂಬಿರಬಹುದು ಅಥವಾ ಇಬ್ಬರು ನಂಬಿರಬಹುದು. ಇನ್ನ ಮೂವರು ನಾಲ್ವರು ಅವರು ದೇವರನ್ನು ನಂಬಿಲ್ಲ. ಅವರು ಅಂತ ಟೈಮ್ದಲ್ಲಿ ನಾವು ಏನ್ ಮಾಡಬೇಕು ಎಂಬುದಾಗಿ ಚಿಂತಿಸ್ತಾ ಇದ್ದೀರಾ? ಅಯ್ಯೋ, ನಾನು ದೇವರನ್ನು ನಂಬಿದ್ದು ಯಾರಿಗೆ ಗೊತ್ತಿಲ್ಲ, ನನ್ನ ಕುಟುಂಬದಲ್ಲೂ ಸಹ ಗೊತ್ತಿಲ್ಲ, ಆದ್ರೂ ನಾನು ಸಮಯ ಸಿಕ್ಕಾಗ ಒಂದೇ ಪ್ರಾರ್ಥನೆ ಮಾಡ್ತೇನೆ, ನೆಕ್ಸ್ಟ್ ಪ್ರಾರ್ಥನೆ ಮಾಡೋಕೆ ಅಡ್ಡಿ ಅವರು ಪಡಿಸುತ್ತಾರೆ, ಅಡ್ಡಿ ಆಗುತ್ತಾರೆ ಎಂಬುದಾಗಿ ಬಯಸುವುದಾದರೆ ನಿಮ್ಮ ಎಲ್ಲಾ ಪ್ರಶ್ನೆಗಳು ಯಾವುದೇ ಇರಲಿ ನಮ್ಮ ನಂಬರಿಗೆ ನೀವು ವಾಟ್ಸಪ್ ಮಾಡ್ರಿ. ಅನೇಕ ವಿಷಯಗಳು ನಿಮಗೆ ಡೌಟ್ ಇರೋದಾದ್ರೆ ನಮ್ಮ ಹತ್ರ ಕೇಳ್ರಿ, ನಾವು ನಿಮಗೆ ತಿಳಿಯಪಡಿಸ್ತೇವೆ. ನಮ್ಮ ಉದ್ದೇಶ ಏನು ಅಂದ್ರೆ ಕ್ರಿಸ್ತನ ಬಗ್ಗೆ ಅನೇಕರಿಗೆ ಹೇಳಬೇಕು, ದೇವರಲ್ಲಿ ಅನೇಕರನ್ನು ಆಧ್ಯಾತ್ಮಿಕವಾಗಿ ಬಲಪಡಿಸಬೇಕು ಎಂಬುದಾಗಿ ನಮ್ಮ ಚಾನಲ್ ಅನ್ನು ಅನೇಕರಿಗೆ ತಿಳಿಯಪಡಿಸ್ರಿ. ಅನೇಕರಿಗೆ ನೀವು ಈ ವಾಕ್ಯವನ್ನು ಅವರಿಗೆ ತಲುಪಿಸಬೇಕು ಎಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇವೆ. ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ನಮ್ಮ ಚಾನಲ್ ಇತರರಿಗೆ ತಿಳಿಯಪಡಿಸ್ರಿ. ನಾಳಿನ ಭಾಗದಲ್ಲಿ ನಾವು ನೋಡೋಣ ಯಾವ ಸಮಯದಲ್ಲಿ ಪ್ರಾರ್ಥಿಸಬೇಕು, ಯಾರ್ಯಾರು ಪ್ರಾರ್ಥಿಸಬೇಕು, ಆ ಪ್ರಾರ್ಥಿಸುವುದರಿಂದ ಏನು ನಮಗೆ ಒಳ್ಳೆಯದು ನಡೆಯುವಂಥದ್ದು ಎಂಬ ಅನೇಕ ವಿಷಯಗಳನ್ನು ಪರಿಶುದ್ಧಾತ್ಮನು ತಿಳಿಯಪಡಿಸಬೇಕು ಎಂಬುದಾಗಿ ಈ ಸಮಯದಲ್ಲಿ ನನಗೆ ಪ್ರೇರೇಪಿಸಿದ್ದಾನೆ. ಆದ ಕಾರಣ ಇಷ್ಟು ವಿಷಯಗಳು ಮಾತ್ರ ನಿಮಗೆ ತಿಳಿಯಪಡಿಸ್ತೇನೆ. ಬನ್ನಿರಿ, ನಾಳೆ ಖಂಡಿತ ಪ್ರಾರ್ಥನೆ ಬಗ್ಗೆ ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಪ್ರಾರ್ಥನೆ ಬಗ್ಗೆ ನಾವು ತಿಳಿದುಕೊಂಡು ದೇವರಲ್ಲಿ ಬಲ ಹೊಂದಿಕೊಳ್ಳೋಣ. ಆತನ ಒಂದು ಆಗಮನ ಅತಿ ಶೀಘ್ರದಲ್ಲಿದೆ. ಯೇಸು ಸ್ವಾಮಿ ಬರ್ಲಿಕ್ಕಿದ್ದಾನೆ. ನಿಮ್ಮನ್ನು ನೀವು ಸಿದ್ಧ ಮಾಡಿಕೊಳ್ಳಿರಿ, ನಿಮ್ಮನ್ನು ನೀವು ಪರಿಶುದ್ಧರಾಗಿ ಕಾಣಬೇಕು. ಆ ರೀತಿ ಎಲ್ಲರನ್ನು ದೇವರ ವಾಕ್ಯದಲ್ಲಿ ಬೆಳೆಸಬೇಕು ಎಂಬುದಾಗಿ ಈ ವಾಕ್ಯಗಳ ಮುಖಾಂತರ ನಿಮಗೆ ತಿಳಿಯಪಡಿಸ್ತೇನೆ. ನಮ್ಮ ಚಾನಲ್ ಅನೇಕರಿಗೆ ತಿಳಿಯಪಡಿಸ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧುಗಳಿಗೆ. ನಾಳೆ ಪ್ರಾರ್ಥನೆ ಯಾವ ರೀತಿ ಮಾಡಬೇಕು ಎಂಬುದಾಗಿ ತಿಳ್ಕೊಳ್ಳೋಣ. ಗಾಡ್ ಬ್ಲೆಸ್ ಯು.